ಎಲ್ಲ ಸುದ್ದಿಗಳನ್ನ ನಿಮಗೆ ವಿವರವಾಗಿ ತೋರಿಸ್ತಾ ಹೋಗ್ತೀನಿ. ಬೇಸಿಗೆ ಕಾಲ ಮುಗಿತಾ ಬಂತು, ಇನ್ನೇನು ಮುಂಗಾರು ಮಳೆ ಬರಬೇಕಾಗಿದೆ. ಆದರೆ ಮುಂಗಾರುಗಿಂತ ಮುಂಚಿತವಾಗಿ ಪೂರ್ವ ಮುಂಗಾರು ಮಳೆಯ ಹೊಡೆತಾ ಇದೆಯಲ್ಲ, ಅದು ಇಡೀ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡ್ತಾ ಇದೆ. ಬೆಂಗಳೂರಿನಲ್ಲಿ ಮರಗಳು ಉರುಳಿ ಬಿದ್ದು ಕಾರು, ಬೈಕು, ಮನೆಗಳೆಲ್ಲ ನಜ್ಜು ಕುಚ್ಚಾಗಿವೆ. ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ರೈತರು ಬೆಳೆದಿರುವಂತಹ ಇನ್ನೇನು ಫಲ ಕೊಡೋದಕ್ಕೆ ರೆಡಿಯಾಗಿದ್ದಂತಹ ಬೆಳೆಗಳು ಕೂಡ ಸರ್ವನಾಶ ಆಗ್ತಾ ಇದೆ. ಹೈಟೆಕ್ ಸಿಟಿ, ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮಳೆ ಶುರುವಾದ್ರೆ ಸಾಕು, ಅನಾಹುತಗಳು ಕಟ್ಟಿಟ್ಟ ಬುತ್ತಿ. ಇದಕ್ಕೆ ಸಾಕ್ಷಿ 1 ಗಂಟೆ ಸುರಿದ ಮಳೆ ಸೃಷ್ಟಿಸಿರೋ ಅವಾಂತರಗಳು. ರಾತ್ರಿ ಅಬ್ಬರಿಸಿ ಬೊಬ್ಬಿರಿದಿದ್ದ ಮಳೆ ಅರ್ಧ ಬೆಂಗಳೂರನ್ನೇ ಅಲ್ಲೋಲ ಕಲ್ಲೋಲ ಮಾಡಿದೆ. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಸುತ್ತಮುತ್ತ ರಾತ್ರಿ 40ಕ್ಕೂ ಹೆಚ್ಚು ಮರಗಳು ಬಿದ್ದಿವೆ. ಬೈಕ್ ಸವಾರನ ಮೇಲೆ ಮರ ಬಿದ್ದಿದ್ರಿಂದ ಪಾಪ ಜೀವ ಉಳಿಸ್ಕೊಳ್ಳೋಕೆ ಗಾಡಿ ಬಿಟ್ಟು ಓಡಿ ಹೋದ್ರು. ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿದ್ದ ಮಹಿಳೆ, 3 ಯುವಕರು ಮರ ಬೀಳುತ್ತಿದ್ದಂತೆ ಕ್ಷಣಾರ್ಧದಲ್ಲಿ ಓಡಿ ಹೋಗಿದ್ರಿಂದ ದೊಡ್ಡ ಅನಾಹುತ ತಪ್ಪಿದೆ. ಬೆಂಗಳೂರಿನ ವಿಜಯನಗರದಲ್ಲಿ ಮರ ಬೀಳೋ ಸಿಸಿಟಿವಿ ದೃಶ್ಯ ಇದು. ಹೋಂಡಾ ಆಕ್ಟಿವಾದಲ್ಲಿ ಬರ್ತಿದ್ದ ಬೈಕ್ ಸವಾರ ಅಭಿಷೇಕ್ ಅನ್ನೋರ ಮೇಲೆ ಮರ ಉರುಳಿ ಬಿದ್ದಿದೆ. ಮರ ಬಿದ್ದು ಅಭಿಷೇಕ್ ಅನ್ನೋರ ತೊಡೆ ಭಾಗಕ್ಕೆ ಗಂಭೀರ ಗಾಯವಾಗಿದ್ದು ಆಪರೇಷನ್ ಕೂಡ ಆಗಿದೆ. ಅದೃಷ್ಟ ಚೆನ್ನಾಗಿತ್ತು, ಅದೇ ರಸ್ತೆಯಲ್ಲಿ ಬರ್ತಿದ್ದ ಇನ್ನೊಬ್ರು ಕೂದಲೆಳೆ ಅಂತರದಲ್ಲಿ ಬಚಾವಾದ್ರು. ಇಲ್ಲ ಸರ್, ಡ್ಯೂಟಿ ಮುಗಿಸ್ಕೊಂಡು ಬರ್ತಾ ಇದ್ದ ಮಗ. ಸುಮಾರು ಸಂಜೆ 7-7:30 ಇರ್ಬೋದು. ಬರ್ತಾ ಇರ್ಬೇಕಂದ್ರೆ ಇದ್ದಕ್ಕಿದ್ದಂಗೆ ಮರ ಬಿದ್ದೋಗಿದೆ ಅಷ್ಟೇ. ಬಿದ್ದು ಗಾಡಿ ಸ್ವಲ್ಪ ಏಟ್ ಆಗಿದೆ. ಅವ್ನ ಕಾಲ್ ಫ್ರಾಕ್ಚರ್ ಆಗಿ ಈಗ ಬಾಸ್ ಹಾಸ್ಪಿಟಲ್ ಇದ್ದಾನೆ ಸರ್. ಮಹಾಲಕ್ಷ್ಮಿ ಲೇಔಟ್ ವ್ಯಾಪ್ತಿಯಲ್ಲಿ ಮರಗಳ ಕೆಳಗೆ ನಿಲ್ಲಿಸಿದ್ದ 6 ಕಾರುಗಳು, 2 ಆಟೋಗಳು ನಜ್ಜುಗುಜ್ಜಾಗಿವೆ. ರಾತ್ರಿ ಇಡೀ ಮರಗಳನ್ನ ತೆರವು ಮಾಡಿ ವಾಹನಗಳು ಓಡಾಡೋಕೆ ರಸ್ತೆನ ಕ್ಲಿಯರ್ ಮಾಡಿದ್ರು. ಇನ್ನೊಂದು ಕಡೆ ಮರ ಬಿದ್ದು ಒಂದೇ ಜಾಗದಲ್ಲಿ 7 ಬೈಕ್ಗಳು ಹಾಳಾಗಿವೆ. ನಂದಿನಿ ಲೇಔಟ್ನಲ್ಲಿ 5 ಮರಗಳು ಬಿದ್ದಿವೆ. ಇದು ವಿಜಯನಗರದಲ್ಲಿ ಮನೆಗಳ ಮೇಲೂ ಮರಗಳು ಬಿದ್ದಿವೆ. ಜಿಬಿಎ ಅಧಿಕಾರಿಗಳು ಎಷ್ಟು ಜಾಣರು ಅಂದ್ರೆ ಮನೆ ಕೆಳಗೆ ಬಿದ್ದ ಮರಗಳನ್ನ ಕಟ್ ಮಾಡಿ ತೆಗೆಸಿದ್ರು. ಆದ್ರೆ ಮನೆ ಮೇಲೆ ಬಿದ್ದಿರೋ ಅದೇ ಮರದ ರೆಂಬೆ ಕೊಂಬೆ ತೆಗೆಯೋಕೆ ಪರ್ಮಿಷನ್ ತಗೊಂಡ್ ಬನ್ನಿ ಅಂತ ಮನೆ ಮಾಲೀಕರಿಗೆ ಕಟ್ಟಪ್ಪಣೆ ಮಾಡಿದ್ದಾರೆ. ಅದೇ ನಾನು BBMP ಅವರಲ್ಲಿ ಮೇಲೆ ಕೆಳಗಡೆ ಕಟ್ ಮಾಡ್ತಾ ಇದ್ದಾರೆ, ವಿಚಾರಿಸಿದೆ ಅವ್ರಿಗೆ, ಹೇಳಿ ಇದು ಕಟ್ ಮಾಡಿ ಅಂತ ಹೇಳಿದೆ. ಇಲ್ಲ ಸರ್, ಅದು ನಮಗೆಲ್ಲ, ಅದು ಫಾರೆಸ್ಟ್ನವರು, ಅವ್ರಿಗೆ ನೀವು ಲೆಟರ್ ಕೊಡಬೇಕು, ನೀವು ಮುಂಚಿತವಾಗಿ ಲೆಟರ್ ಕೊಡಬೇಕಿತ್ತು ಬೀಳುತ್ತೆ ಅಂತೆಲ್ಲ ಹೇಳಿದ್ರು ಆ ಮನುಷ್ಯ. ಏನಂದ್ರೆ ಯಾರು ಕೆಲಸ ಮಾಡಕ್ಕೆ ತಯಾರಿಲ್ಲ ಅಷ್ಟೇ. ಒಬ್ಬರಿಂದ ಒಬ್ಬರಿಗೆ ಅವರ ಜವಾಬ್ದಾರಿಯನ್ನು ಹಸ್ತಾಂತರ ಮಾಡ್ತಾರೆ ಅಷ್ಟೇ. ನೀವು ಅವ್ರು ಮಾಡಬೇಕು ಅಂತ ಇವ್ರು ಹೇಳೋದು, ಇವ್ರು ಮಾಡಬೇಕು ಅಂತ ಅವ್ರು ಹೇಳೋದು. ವಿಜಯನಗರದ ಕಥೆ ಇದಾದ್ರೆ ವೈಯಾಲಿಕಾವಲ್ನಲ್ಲಿ 2 ಬೈಕ್ಗಳು ಮರದಡಿ ಸಿಲುಕಿ ಪುಡಿಪುಡಿಯಾಗಿವೆ. ವಿದ್ಯುತ್ ಕಂಬಗಳು ಮುರಿದು ಬಿದ್ದು ಕರೆಂಟ್ ಸಂಪರ್ಕ ಇಲ್ಲ. 2 ಕಾರುಗಳ ಗಾಜು ಪುಡಿಪುಡಿಯಾಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮನೆ ಮೇಲೆ ರಾತ್ರಿ ಮರ ಬಿದ್ದು ಹೊರಗೆ ಬರೋಕಾಗದೆ ಜಿಬಿಎ ಅಧಿಕಾರಿಗಳಿಗೆ ದೂರು ಕೊಟ್ರು. ಗಂಟೆಗಟ್ಟಲೆ ಕಾಯಿಸಿದ ಜಿಬಿಎ ಅಧಿಕಾರಿಗಳು ಕೊನೆಗೆ ಬಂದು ಮರ ತೆರವು ಮಾಡಿದ್ರು. ಮರ ಅವಾಗ ಟ್ರಿಮ್ ಮಾಡಿ ಇಟ್ರೆ ಈ ತರ ಆಗೋದಿಲ್ಲ. ನಾವು ಹೇಳ್ತೀವಿ, ನಾವು ಹೇಳೋದಂತಿಲ್ಲ. ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರೆಲ್ಲ ಎಜುಕೇಟೆಡ್ ತಾನೆ, ಯಾರು ಅನ್ಎಜುಕೇಟೆಡ್ ಅಂತಿಲ್ಲ. ಅವ್ರವ್ರು ನೋಡ್ಕೊಂಡು ಅವಾಗ ಮಾಡಿದ್ರೆ ಉಂಟು. ಬೆಂಗಳೂರಲ್ಲಿ ನಿನ್ನೆ ರಾತ್ರಿ ಒಂದೇ ದಿನ 131 ಮರಗಳು ಬುಡ ಸಮೇತ ಉರುಳಿ ಬಿದ್ದಿವೆ. 192 ಮರದ ರೆಂಬೆ ಕೊಂಬೆಗಳು ಮುರಿದು ಬಿದ್ದಿವೆ. ಕೇಂದ್ರ ಪಾಲಿಕೆ ವ್ಯಾಪ್ತಿಯಲ್ಲಿ 50 ಮರ ಬಿದ್ದಿದ್ರೆ ದಕ್ಷಿಣ ಪಾಲಿಕೆ ವ್ಯಾಪ್ತಿಯಲ್ಲಿ 2 ಮರ ಬಿದ್ದಿದೆ. ಪಶ್ಚಿಮ ಪಾಲಿಕೆ ವ್ಯಾಪ್ತಿಯಲ್ಲಿ 52, ಉತ್ತರ ಪಾಲಿಕೆ ವ್ಯಾಪ್ತಿಯಲ್ಲಿ 13 ಹಾಗೂ ಪೂರ್ವ ಪಾಲಿಕೆ ವ್ಯಾಪ್ತಿಯಲ್ಲಿ 7 ಮರಗಳು ಬಿದ್ದಿವೆ. ಜಿಬಿಎ ಅರಣ್ಯ ಇಲಾಖೆ ಪಡೆಯವರು ನೆಲಕ್ಕಚ್ಚಿರುವ ಮರಗಳನ್ನು ಕಟ್ ಮಾಡಿ ರಸ್ತೆ ಬದಿಯಲ್ಲೇ ಬಿಟ್ಟು ಹೋಗ್ತಿದ್ದಾರೆ. ನಾಳೆ ಬರ್ತೀವಿ, ನಾಡಿದ್ದು ತೆಗಿತೀವಿ ಅಂತ ಹೇಳಿ ಹೋಗ್ತಿದ್ದಾರೆ. ಇನ್ನೂ ಹಾನಿಯಾದ ವಾಹನಗಳಿಗಾಗಲಿ ಮನೆಗಳಿಗಾಗಲಿ ಸದ್ಯಕ್ಕೆ ನಯಾ ಪೈಸೆ ಪರಿಹಾರ ಘೋಷಿಸಿಲ್ಲ. ಸರ್ಕಾರ ಪರಿಹಾರ ಘೋಷಿಸಬೇಕು ಅನ್ನೋದು ಬಿಜೆಪಿ ಶಾಸಕರ ಆಗ್ರಹ. ಒಂದು 30-35 ಬಿದ್ದಿದೆ. ಕಂಬಗಳು ಒಂದು 20-25 ಕಂಬಗಳು ಬಿದ್ದಿದೆ. ಒಂದು 4-5 ಕಾರ್ ಮೇಲೆ ಜಖಮಾಗಿದೆ. ಕಾರು ಕೆಲವು ಕಡೆ ಕಾರ್ ಸಂಪೂರ್ಣವಾಗಿ ಹಾಳಾಗಿದೆ. ಇನ್ನೂ ಎತ್ತಕ್ಕಾಗಿಲ್ಲ. ಇದನ್ನ ಸರ್ಕಾರನೇ ಮಾನವೀಯ ದೃಷ್ಟಿಯಿಂದ ಕೊಡಬೇಕು. ಈಗ 3-4 ಆಟೋ ಮೇಲೆ ಬಿದ್ದೋಗಿದೆ. ಬಡವರವರು, ಒಂದಕ್ಕೆ ಇನ್ಶೂರೆನ್ಸೇ ಇಲ್ಲ. ಅದ್ರಲ್ಲಿ ತಗೊಂಡೋಗಿ ಊಟ ತಗೊಂಡೋಗಿ ಎಲ್ಲೋ ಒಂದ್ ಕಡೆ ಅದು ಮಾರ್ಕೊಂಡು ಜೀವನ ಮಾಡ್ತಾ ಇದ್ರು. ಅಂಥವಕ್ಕೆ ಮಾನವೀಯ ದೃಷ್ಟಿಯಿಂದ ಏನ್ ಸಹಾಯ ಮಾಡೋದಕ್ಕೆ ಸಾಧ್ಯ ಇದೆ ಅದನ್ನ ಮಾಡಬೇಕು ಅಂತ ಮುಖ್ಯಮಂತ್ರಿಗಳನ್ನ ಮತ್ತು ಉಪಮುಖ್ಯಮಂತ್ರಿಗಳನ್ನ ಕೇಳ್ಕೊಂತೇನೆ. ರಾಜಧಾನಿ ಬೆಂಗಳೂರಲ್ಲಷ್ಟೇ ಮಳೆರಾಯ ಅವಾಂತರಗಳನ್ನ ಮಾಡಿಲ್ಲ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಸಾವು ನೋವನ್ನೇ ತಂದಿಟ್ಟಿದ್ದಾನೆ. ಕೋಲಾರದಲ್ಲಿ ಸುರಿದ ಜೋರು ಮಳೆಗೆ ಕುರಿ ಶೆಡ್ ಮೇಲೆ ಮರ ಬಿದ್ದು 66 ವರ್ಷದ ನಾರಾಯಣಪ್ಪ ಅನ್ನೋರು ಜೀವ ಬಿಟ್ಟಿದ್ದಾರೆ.
ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಹಸಾಂಡಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಗಂಭೀರವಾಗಿ ಗಾಯವಾಗಿದ್ದ ರೈತನನ್ನ ಮಾಲೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ರು. ಆದರೆ ಚಿಕಿತ್ಸೆ ಫಲಿಸಲಿಲ್ಲ. ದೇವರು ಕರುಣೆ ತೋರಿಸಲಿಲ್ಲ. ಚಿತ್ರದುರ್ಗದ ಓಬಣ್ಣನಹಳ್ಳಿ ಸರ್ಕಾರಿ ಶಾಲೆ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ನಾಯಕನಹಟ್ಟಿಯ ಪೊಲೀಸ್ ಠಾಣೆ ಆವರಣಕ್ಕೂ ನೀರು ನುಗ್ಗಿದೆ. 3 ವರ್ಷದಿಂದ ಇದೇ ಪರಿಸ್ಥಿತಿ ಇದ್ರೂ ಪಂಚಾಯಿತಿಯವರು ಪರ್ಯಾಯ ವ್ಯವಸ್ಥೆ ಮಾಡಿಲ್ಲ. ಇನ್ನು ದಾವಣಗೆರೆಯಲ್ಲೂ ಅಷ್ಟೇ. ನಗರದ ಶಂಕರವಿಹಾರ ಬಡಾವಣೆಯಲ್ಲಿ ಚರಂಡಿ ಅವ್ಯವಸ್ಥೆಯಿಂದ ರಸ್ತೆಗಳು ಕೆರೆಗಳಂತಾಗಿವೆ. ಮನೆ ಮುಂದೆ ನಿಲ್ಲಿಸಿದ್ದ ವಾಹನಗಳು ನೀರಲ್ಲಿ ಮುಳುಗಿವೆ. ಪ್ರತಿ ಮಳೆಗೂ ಇದೇ ಪಾಡುವಂತ ಜನರು ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಇದೇ ದಾವಣಗೆರೆ ತಾಲೂಕಿನ ಮಾಗಾನಹಳ್ಳಿ, ಅಮೃತನಗರ, ಕಡ್ಲೆಬಾಳ್, ಅರಸಾಪು ಸೇರಿದಂತೆ ಬಹುತೇಕ ಗ್ರಾಮಗಳಲ್ಲಿ ಅಪಾರ ಪ್ರಮಾಣದ ಭತ್ತದ ಬೆಳೆ ನೀರು ಪಾಲಾಗಿದೆ. ಕೋಲಾರದಲ್ಲಿ ಸುರಿದ ಮಳೆಗೆ ಅಪಾರ ಪ್ರಮಾಣದ ಬೆಳೆ ನಾಶವಾಗಿದೆ. ಮುಳಬಾಗಿಲು ತಾಲೂಕಿನ ಕೀಲಗಾಣಿ ಗ್ರಾಮದಲ್ಲಿ ಮಂಜುನಾಥ್ ಎನ್ನುವವರು 1.5 ಎಕರೆ ಪ್ರದೇಶದಲ್ಲಿ ಬಾಳೆ ಬೆಳೆ ಬೆಳೆದಿದ್ರು. ಆದರೆ ನಿನ್ನೆಯ ಮಳೆಗೆ ಬಾಳೆ ಬೆಳೆ ಸಂಪೂರ್ಣ ನೆಲಕ್ಕಚ್ಚಿದೆ. ಸುಮಾರು 200ಕ್ಕೂ ಅಧಿಕ ಮರಗಳು ನಾಶವಾಗಿದೆ. ಬಿರುಗಾಳಿ ಮಳೆಗೆ ಆನೇಕಲ್ ಸಮೀಪದ ಇಂಡ್ಲವಾಡಿ ಬಳಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಗುದ್ದಲಿ ಪೂಜೆಗೆ ಹಾಕಲಾಗಿದ್ದ ಜರ್ಮನ್ ಟೆಂಟ್ ಕುಸಿದು ಬಿದ್ದಿದೆ. ನಾಳೆ ಸಿಎಂ ಸಿದ್ದರಾಮಯ್ಯ ಗುದ್ದಲಿ ಪೂಜೆ ನೆರವೇರಿಸಬೇಕಿತ್ತು. ಆದರೆ ತಡರಾತ್ರಿಯ ಬಿರುಗಾಳಿಗೆ ಸ್ವಾಗತಕ್ಕೆ ಹಾಕಲಾಗಿದ್ದ ಫ್ಲೆಕ್ಸ್ ಸಹಿತ ಹಾರಿ ಹೋಗಿದ್ದು ಟೆಂಟ್ ಕುಸಿದು ಬಿದ್ದಿದೆ. ಚಾಮರಾಜನಗರ ಜಿಲ್ಲೆಯ ಅಮ್ಮನಪುರ ಗ್ರಾಮದಲ್ಲಿ ಧಾರಾಕಾರ ಮಳೆಗೆ 1000 ಬಾಳೆಗಿಡ ನೆಲಕ್ಕಚ್ಚಿದೆ. 3 ಲಕ್ಷಕ್ಕೂ ಹೆಚ್ಚು ನಷ್ಟವಾಗಿದ್ದು ಪರಿಹಾರಕ್ಕಾಗಿ ಸರ್ಕಾರದತ್ತ ಕೈಚಾಚಿದ್ದಾರೆ. ಆದರೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಅವರಿಗೆ ಏನೂ ಗೊತ್ತೇ ಇಲ್ಲವಂತೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ರಾಜೇನಹಳ್ಳಿ ಗ್ರಾಮದ ಸುಬ್ರಮಣಿ ಅನ್ನೋ ರೈತ ಇವರು. ಒಡವೆಗಳನ್ನ ಅಡವಿಟ್ಟು ಸಾಲ ಮಾಡಿ 2 ಎಕರೆ ಜಮೀನಿನಲ್ಲಿ ನೆಟ್ ಹೌಸ್ನಲ್ಲಿ ಬೆಳೆದಿದ್ದ ಬೆಳೆ ಗಾಳಿ ಮಳೆಗೆ ಸಂಪೂರ್ಣವಾಗಿ ನೆಲಸಮವಾಗಿದೆ. ಚಿಕ್ಕಬಳ್ಳಾಪುರದ ಗೌರಿಬಿದನೂರು ತಾಲೂಕಿನ ಚೀಲಮನಹಳ್ಳಿ ಸುತ್ತಮುತ್ತ ಆಲಿಕಲ್ಲು ಮಳೆಗೆ ಬಾಳೆ ತೋಟವೇ ನೆಲಕ್ಕಚ್ಚಿದೆ. ಗಿಡಗಳಲ್ಲಿ ಬಾಳೆಗೊನೆಗಳು ಸಮೃದ್ಧವಾಗಿದ್ದರೂ ಮಳೆಯಿಂದ ಬೆಳೆ ನಷ್ಟವಾಗಿದೆ. ನಾಳೆಯೂ ರಾಜ್ಯದಲ್ಲಿ ಮಳೆ ಮುಂದುವರಿಯಲಿದ್ದು 10 ಜಿಲ್ಲೆಗೆ ಆರೆಂಜ್ ಅಲರ್ಟ್, 18 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಹವಾಮಾನ ಇಲಾಖೆ ಘೋಷಿಸಿದೆ. ಬೆಂಗಳೂರು, ಮೈಸೂರು, ಹಾಸನ, ಚಿಕ್ಕಬಳ್ಳಾಪುರದಲ್ಲಿ ಬಿರುಗಾಳಿ ಸಹಿತ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಎಚ್ಚರಿಸಿದೆ. ಸೊ ನಿಮ್ಮ ಹುಷಾರಲ್ಲಿ ನೀವಿರಿ. ಹೀಗೆ ರಾಜ್ಯದಲ್ಲಿ ಮಳೆ ಸೃಷ್ಟಿಸಿರುವಂತಹ ಸಮಸ್ಯೆಗಳು ಇವತ್ತಿಗೆ ಕೊನೆ ಆಗಲ್ಲ. ಪರಿಹಾರ ಕೇಳ್ತಿರುವ ರೈತರ ಕಷ್ಟವನ್ನು ಸರ್ಕಾರ ಯಾವಾಗ ಕೇಳುತ್ತೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದ್ದೇ ಇದೆ. ಇನ್ನೊಂದು ಕಡೆ ಪ್ರಕೃತಿಯ ಕಣ್ಣುಮುಚ್ಚಾಲೆ ಆಟ ಇಷ್ಟಕ್ಕೆ ಮುಗಿದಿಲ್ಲ. ಯಾಕಂದ್ರೆ ದಕ್ಷಿಣ ಭಾರತದಲ್ಲಿ ಮಳೆ ಅಬ್ಬರಿಸ್ತಾ ಇದ್ರೆ ಉತ್ತರ ಭಾರತದಲ್ಲಿ ರಣ ಬಿಸಿಲು ಹೊಡೆತವನ್ನು ಕೊಡ್ತಾ ಇದೆ. ಇಷ್ಟು ಸಾಲದು ಎಂಬಂತೆ ಹಿಮದ ಮಳೆ ಬೇರೆ ಸುರಿಯೋದಿಕ್ಕೆ ಶುರುವಾಗಿದೆ. ಇಲ್ಲಿ ಈಗಾಗಲೇ ನಾವು ಭಾರತದ ಚಿತ್ರಣವನ್ನು ನೋಡಿದಾಗ ಇಲ್ಲಿ ಗ್ರೀನ್ ಕಲರ್ನಲ್ಲಿ ಕಾಣುವಂಥದ್ದು ಕೇರಳ, ಕರ್ನಾಟಕದ ಕರಾವಳಿ ಜಿಲ್ಲೆಗಳು, ಗುಜರಾತ್ ರಾಜ್ಯ. ನಾಳೆ ಈ ಭಾಗದಲ್ಲಿ ಮಳೆ ಆಗುವುದಿಲ್ಲ ಅಂತ ಹವಾಮಾನ ಇಲಾಖೆ ಹೇಳ್ತಿದೆ. ಆದರೆ ಕರಾವಳಿ ಕರ್ನಾಟಕ ಬಿಟ್ಟರೆ ನಮ್ಮ ರಾಜ್ಯದ ಬಹುತೇಕ ಕಡೆಗಳಲ್ಲಿ ಮಳೆ ಆಗುತ್ತೆ ಅಂತ ಕೇಂದ್ರ ಹವಾಮಾನ ಇಲಾಖೆ ವಾರ್ನಿಂಗ್ ಅನ್ನು ಕೊಟ್ಟಿದೆ. ಇನ್ನು ಸಂಪೂರ್ಣ ಕೆಂಪು ಬಣ್ಣದಲ್ಲಿ ಮಾರ್ಕ್ ಮಾಡಿರತಕ್ಕಂತಹ 5 ರಾಜ್ಯಗಳಲ್ಲಿ ಉತ್ತರ ಪ್ರದೇಶ, ಛತ್ತೀಸ್ಗಢ, ತೆಲಂಗಾಣ, ಒಡಿಶಾ, ಕರಾವಳಿ ಮತ್ತು ಆಂಧ್ರ ಪ್ರದೇಶ, ಈ 5 ರಾಜ್ಯಗಳಲ್ಲಿ ಮಳೆ ಕಡಿಮೆ ಇದೆ. ಆದರೆ ಬೆಳಗ್ಗೆಯಿಂದ ಸಂಜೆವರೆಗೂ 35ರಿಂದ 40 ಡಿಗ್ರಿಯಷ್ಟು ಬಿಸಿಲು ಸುಡಲಿದೆ. ರಾತ್ರಿ ಆದಮೇಲೆ 40ರಿಂದ 50 ಮಿಲಿಮೀಟರ್ನಷ್ಟು ಜೋರು ಮಳೆ ಕೂಡ ಆಗುತ್ತೆ ಅಂತ ಭಾರತ ಹವಾಮಾನ ಇಲಾಖೆ ವಾರ್ನಿಂಗ್ ಕೊಟ್ಟಿದೆ. ಹಾಗೆಯೇ ಕಿತ್ತಳೆ ಬಣ್ಣದಲ್ಲಿ ಕಾಣ್ತಿರುವಂತಹ ಹರಿಯಾಣ, ಮಧ್ಯಪ್ರದೇಶ, ಅಸ್ಸಾಂ, ಒಡಿಶಾ ಭಾಗದಲ್ಲಿ ಬಿಸಿ ಗಾಳಿ ಹೆಚ್ಚಾಗಿರುತ್ತೆ. ರಾತ್ರಿ ಆದಮೇಲೆ ತುಂತುರು ಮಳೆನೂ ಕೂಡ ಬರುತ್ತೆ ಅಂತ IMDಯವರು ವಾರ್ನಿಂಗ್ ಕೊಟ್ಟಿದ್ದಾರೆ. ಬೆಳಗ್ಗೆ ಬಿಸಿಲು, ಮಧ್ಯಾಹ್ನ ರಣ ಬಿಸಿಲು, ಸಂಜೆ ಆಗ್ತಾ ಇದ್ದಂತೆ ಮೋಡ ಮುಸುಕಿದಂತಹ ವಾತಾವರಣ. ರಾತ್ರಿ ಹೊತ್ತಲ್ಲಿ ಮಳೆ. ಇಷ್ಟಕ್ಕೆ ಪ್ರಕೃತಿ ಆಟ ಮುಗಿದಿಲ್ಲ. ಹಿಮಾಚಲ ಪ್ರದೇಶ, ಉತ್ತರಾಖಂಡದಲ್ಲಿ ಸಿಕ್ಕಾಪಟ್ಟೆ ಹಿಮಮಳೆ ಬೇರೆ ಆಗ್ತಾ ಇದೆ. ಹಿಮಾಚಲ ಪ್ರದೇಶದ ಮನಾಲಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಹಿಮಮಳೆ ಇವತ್ತು ಬಹಳ ಜೋರಾಗಿತ್ತು. ರೋಹ್ಟಾಂಗ್ ಪಾಸ್ ಮತ್ತು ಹತ್ತಿರದ ಪ್ರದೇಶಗಳಲ್ಲಿ ಹಿಮಪಾತ ದಾಖಲಾಗಿದೆ. ಅಂದಾಜು 5ರಿಂದ 7 ಸೆಂಟಿಮೀಟರ್ನಷ್ಟು ಹಿಮಮಳೆಯಾಗಿದೆ ಅಂತ ಹವಾಮಾನ ಇಲಾಖೆ ಮಾಹಿತಿಯನ್ನ ಹಂಚಿಕೊಂಡಿದೆ. ಭಾರತದಲ್ಲಿ ಮಳೆ ಬಿಸಿಲಿನ ಜೊತೆಗೆ ಹಿಮಮಳೆಯೂ ಆಗ್ತಾ ಇದ್ರೆ ಚೀನಾ ಮತ್ತು ನ್ಯೂಯಾರ್ಕ್ನಲ್ಲಿ ಜಲಪ್ರಳಯವೇ ಸೃಷ್ಟಿಯಾಗಿದೆ. ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಭಾರಿ ಮಳೆ ಆಗ್ತಾ ಇದ್ದು ನ್ಯೂಯಾರ್ಕ್ ನಗರದಲ್ಲಿ ಅಕ್ಷರಶಃ ಜಲಪ್ರವಾಹ ಸೃಷ್ಟಿಯಾಗಿದೆ. ಮನೆಗಳು, ಮೆಟ್ರೋ ನಿಲ್ದಾಣಗಳೆಲ್ಲ ನೀರು ನುಗ್ಗಿದೆ. 100 ಕಾರುಗಳು ಕೊಚ್ಚಿ ಹೋಗಿದ್ದಾವೆ. ನಮ್ಮ ಬೆಂಗಳೂರಿಗೂ ನ್ಯೂಯಾರ್ಕ್ಗೂ ಬಹಳ ವ್ಯತ್ಯಾಸ ಏನಿಲ್ಲ. ಬೆಂಗಳೂರಲ್ಲಿ ಹೇಗೆ ಮಳೆ ಬಂದಾಗ
ನೀರು ರಸ್ತೆ ತುಂಬ ನದಿಗಳ ಸ್ವರೂಪದಲ್ಲಿ ಹರಿತಾ ಇರುತ್ತೋ ಅದಕ್ಕಿಂತ ಜಾಸ್ತಿನೇ ಹರಿತಾ ಇದೆ ನ್ಯೂಯಾರ್ಕ್ನಲ್ಲಿ. 1200ಕ್ಕೂ ಹೆಚ್ಚು ಅಂಗಡಿ ಮನೆಗಳಿಗೆ ನೀರು ನುಗ್ಗಿದೆ. ನ್ಯೂಯಾರ್ಕ್ ನಗರದ ಬೀದಿಗಳು, ಸುರಂಗ ಮಾರ್ಗಗಳೆಲ್ಲ ನೀರಲ್ಲಿ ಮುಚ್ಚಿ ಹೋಗಿದ್ದು 4 ದಿನಗಳ ಮಟ್ಟಿಗೆ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ್ದಾರೆ. ಹಾನಿಯನ್ನು ಯಾವ ಸ್ವರೂಪದಲ್ಲಿ ಹಾನಿಗಳಾಗಿದ್ದಾವೆ ಅನ್ನೋದು ಇದು ತೋರಿಸ್ತಾ ಇದೆ ಮತ್ತು ಅಲ್ಲಿನ ಆಡಳಿತ ಈ ವ್ಯವಸ್ಥೆಗಳನ್ನು ಮಾಡ್ತಾ ಇದೆ. ಇದು ನ್ಯೂಯಾರ್ಕ್ನ ಪರಿಸ್ಥಿತಿ. ಆದರೆ ಚೀನಾದಲ್ಲಂತೂ ಜಲಪ್ರವಾಹಕ್ಕೆ 2 ದಿನಗಳಲ್ಲಿ 22 ಜನ ಸತ್ತಿದ್ದಾರೆ. ಮಧ್ಯ ಚೀನಾ ಮತ್ತು ನೈಋತ್ಯ ಚೀನಾದಲ್ಲಿ 22 ಜನರು ಸಾವಿಗೀಡಾಗಿದ್ದಾರೆ. 35ಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿದ್ದಾರೆ. ಸಾರಿಗೆ, ವಿದ್ಯುತ್ ಸಂಪರ್ಕಗಳು ಕಡಿತಗೊಂಡಿವೆ. ಶಾಲೆಗಳಿಗೆ 5 ದಿನಗಳ ಕಾಲ ರಜೆ ಘೋಷಣೆಯನ್ನು ಮಾಡಲಾಗಿದೆ. ಚೀನಾದಲ್ಲಿ ಆಗ್ತಿರುವಂತಹ ಜಲಪ್ರಳಯ ಮುಂದಿನ ದಿನಗಳಲ್ಲಿ ಇನ್ನೂ ಸಿಕ್ಕಾಪಟ್ಟೆ ಸಮಸ್ಯೆಗಳನ್ನು ಸೃಷ್ಟಿಸಬಹುದು ಅಂತ ಹೇಳಲಾಗಿದೆ.